ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬರುವ ಸುಕ್ಷೇತ್ರ ಪಟ್ಟಣ ಗ್ರಾಮದಲ್ಲಿ ಇವತ್ತು ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಇವತ್ತು ಸುಮಾರು 23 ಎಕರೆಯಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ನಿರ್ಮಾಣ 6 ಕೋಟಿ 40 ಲಕ್ಷ ವೆಚ್ಚದಲ್ಲಿ ಏನು ಕೆರೆ ನಿರ್ಮಾಣ ಕಾರ್ಯಕ್ರಮಕ್ಕೆ ಉದ್ಘಾಟಕರಿಗೆ ಆಗಮಿಸಿದ ಸಹೋದರಾದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ಪಾಟೀಲ್ ಅಣ್ಣೂರವರು ಹಾಗೂ ವಿಭಾಗದ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿಯವರು ಹಾಗೂ ಈ ಊರಿನ ಹಿರಿಯ ಮುಖಂಡರಾದ ಅಣ್ಣನವರಾದ ಬಸವರಾಜ್ ಜೋಳಿಗೆಯವರು ಹಾಗೂ ಸೋಮಶೇಖರ್ ನಿಂಬರ್ಗಿಯಣ್ಣವರು ಹಾಗೂ ಹಿರಿಯರಾದ ಅಣ್ಣನವರಾದ ಅಂಬರಾವ್ ಪಾಟೀಲ್ರು ಹಾಗೂ ನೀಲಕಂಠರಾವ್ ಮಂಗಾಮಳಿಯವರು ಹಾಗೂ ಅಂಬರಾವ್ ಮುಲ್ಗೆಯವರು ಶಿವಶರಣಪ್ಪ ಚೌಡಗುಂಡಣ್ಣವರು ಹಾಗೂ ಅಪ್ಪಾರಾವ್ ಶೀಲ್ಡ್ ಅವರು ಸಾಕಷ್ಟು ಎಲ್ಲ ಊರಿನ ದಸ್ತಾಯಿ ಗುತ್ತಿಗೆರಣ್ಣವರು ಹಾಗೂ ಬಹಳಷ್ಟು ಜನ ಇವತ್ತು ಪಟ್ಟಣ ಗ್ರಾಮದವರು ಸಾಕಷ್ಟು ಗ್ರಾಮ ಪಂಚಾಯತ್ ಸದಸ್ಯರಾದ ಮಹಾಂತೇಶ್ ಗೋಗಿ ಅವರು ಹಾಗೂ ಬಸವರಾಜ್ ಪಾಟೀಲ್ರು ರಾಮಚಂದ್ರಪ್ಪ ಅವರು ದೇವೇಂದ್ರಪ್ಪ ಶೆನ್ನೂರ್ ಅವರು ಸಾಕಷ್ಟು ಬಹಳಷ್ಟು ಜನ ಊರಿನ ಹಿರಿಯ ಮುಖಂಡರು ಇವತ್ತು ಭಾಗವಹಿಸಿದ್ದಾರೆ. ಹಾಗೂ ಈ ಒಳ್ಳೆಯ ಒಂದು ಕಾರ್ಯಕ್ರಮ ಇದು ಕೆರೆ ನಿರ್ಮಾಣ ಸಾಕಷ್ಟು ಎಲ್ಲ ಅಕ್ಕ ಪಕ್ಕದ ಹಳ್ಳಿ ಪಟ್ಟಣ ಗ್ರಾಮ ಇತ್ತು, ಹತ್ತುಗುಂದ ಇತ್ತು, ಸಾಕಷ್ಟು ಅಕ್ಕಪಕ್ಕ ಹಳ್ಳಿಗೆ ಅನುಕೂಲ ಆಗುವಂತ ಒಂದು ಕಾರ್ಯಕ್ರಮ ಇದು ಕೆರೆ ನಿರ್ಮಾಣ. ಇದು ಬಹಳ ಜರೂರಿ ಇತ್ತು. ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರುತ್ತಿರುವ ಏನು ಬಸವರಾಜ್ ಜೋಳಿಗೆ ಅಣ್ಣವರು ಹಾಗೂ ಎಲ್ಲ ಸೋಮಶೇಖರ ಅಣ್ಣವರು ಅಂಬರಾಗೌಡರು ಸಾಕಷ್ಟು ಎಲ್ಲ ಊರಿನ ಹಿರಿಯ ಮುಖಂಡರು ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. ಆ ಹೋರಾಟದ ಪ್ರತಿಫಲ ಇವತ್ತು ನಮ್ಗೆಲ್ಲರಿಗೆ ಸಿಕ್ಕಿದೆ. ಇವತ್ತು ಬಹಳಷ್ಟು ಒಳ್ಳೆಯ ಜಾಗ ಇದು, ಬಹಳ ಒಳ್ಳೆಯ ಪ್ರಶಾಂತ ವಾತಾವರಣ, ಬಹಳ ಕೆರೆಗೆ ಮಾಡಿಸಿದಂತ ಒಂದು ಜಾಗ ಇದು. ಆಲ್ರೆಡಿ ಒಂದು ಸುತ್ತ ರೌಂಡ್ ಹೈಟ್ ಇದೆ ಹಾಗೂ ಮಧ್ಯದಲ್ಲಿ ಒಂದು ತೆಗ್ಗ ಇದೆ. ಬಹಳ ಒಳ್ಳೆಯ ಜಾಗ, ಒಳ್ಳೆಯ ಜಾಲ ಸೆಲೆಕ್ಟ್ ಅವರು ಬಸವರಾಜಣ್ಣವರು ಬಹಳ ಸುಮಾರು ವರ್ಷಗಳಿಂದ ಹೇಳಕತ್ತಿದ್ರು. ಆ ಜಾಗ ಇವತ್ತು ಆ ಕೆಲಸ ಯಶಸ್ವಿ ಆಗಿದೆ. ಹಾಗೂ ಇವತ್ತು ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಈ ಇಲಾಖೆಯ ಮಂತ್ರಿಗಳಾದ ಬಸವರಾಜರವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ರು, ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಸಾಕಷ್ಟು ಎಲ್ಲ ಜಿಲ್ಲೆಯ ಶಾಸಕರು ಹಾಗೂ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಾಕಷ್ಟು ಒಂದು ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಈ ಕ್ಷೇತ್ರದ ಶಾಸಕರಾದ ಸಹೋದರದ ಅಲ್ಲಂಪ್ರಭು ಪಾಟೀಲ್ ಅವರು ಬಹಳ ಒಂದು ಮುತುವರ್ಜಿ ವಹಿಸಿ ಬಹಳ ಒಂದು ಇದು ರೈತರಿಗೆ ಅನುಕೂಲವಾಗುವಂತ ಒಂದು ಕೆಲಸ ಅವರು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಬಹಳ ಸುಮಾರು ವರ್ಷಗಳಿಂದ ಈ ಕೆಲಸ ಬಹಳಷ್ಟು ಜನರದ ಒಂದು ನಿರೀಕ್ಷೆ ಇತ್ತು, ಬಹಳ ಬೇಡಿಕೆ ಇತ್ತು. ಆ ಬೇಡಿಕೆ ಒಂದು ಈಡೇರಿದೆ, ಬಹಳ ಖುಷಿ ಆಗ್ತದೆ. ಹಾಗೂ ಈ ಏನು 6 ಕೋಟಿ 40 ಲಕ್ಷದಲ್ಲಿ ನಿರ್ಮಾಣವಾಗುತ್ತಿರೋ ಈ ಕೆರೆ ಬಹಳ ಎಲ್ಲರಿಗೂ ಅನುಕೂಲವಾಗಲಿ ಹಾಗೂ ರೈತರ ಬಾಳು ಬೆಳಕಾಗಲಿ. ಹಾಗೂ ಇವತ್ತು ಈ ಕೆರೆಯಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗುವಂತ ಕೆಲಸ ಈ ಊರಿನ ಹಿರಿಯ ಮುಖಂಡರು ಬಸವರಾಜ್ ಜೋಳಿಗೆಯವರ ಒಂದು ಹೋರಾಟ, ಸೋಮಶೇಖರ್ ನಿಂಬರ್ಗಿಯವರ ಒಂದು ಸಪೋರ್ಟ್ ಹಾಗೂ ಅಮರೇಗೌಡರ ಒಂದು ಸಪೋರ್ಟ್, ಎಲ್ಲ ಊರಿನ ಹಿರಿಯ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲಾ ಸರ್ವ ಜನಾಂಗದವರ ಸಹಕಾರದೊಂದಿಗೆ ಇವತ್ತು ಪಟ್ಟಣ ಗ್ರಾಮಕ್ಕೆ ಇವತ್ತು ಕೆರೆ ನಿರ್ಮಾಣ ಕಾರ್ಯಕ್ರಮ ಒಂದು ಗುದ್ದಲಿ ಪೂಜೆ ನೆರವೇರಿದೆ. ಹಾಗೂ ಈ ಭಾಗದ ಎಲ್ಲಾ ರೈತ ಬಾಂಧವರಿಗೆ ಒಂದು ಅನುಕೂಲ ಆಗ್ಲಿ ಹಾಗೂ ಈ ರೈತ ಬಾಂಧವರು ಒಂದು ಒಳ್ಳೆ ಬಾಳು ಬೆಳಕಾಗ್ಲಿ ಅಂತ ಇನ್ನೊಮ್ಮೆ ಹೇಳಿ ಇವತ್ತು ಈ ಕೆರೆ ನಿರ್ಮಾಣ 6 ತಿಂಗಳ ಅವಧಿ ಇದೆ. ಈ 6 ತಿಂಗಳಲ್ಲಿ ಸಣ್ಣ ನೀರಾವರಿ ಇಲಾಖೆ ಇವತ್ತು AWE ಇದ್ದಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ, ಸಾಕು ಸುಮಾರು 6 ತಿಂಗಳ ಅವಧಿ ಇದೆ. ಅದು ಗುಣಮಟ್ಟದ ಕೆಲಸದೊಂದಿಗೆ ಈ ಕೆರೆ ನಿರ್ಮಾಣ ಮಾಡಬೇಕು ಆ ಅಧಿಕಾರಿಗಳಿಗೆ ನಾನು ಹೇಳ್ತೇನೆ. ಹಾಗೂ ಒಳ್ಳೆಯ ಒಂದು ಕೆಲಸ ಮಾಡೋದ್ರೊಂದಿಗೆ ಹಾಗೂ ಏನು ಬಹಳಷ್ಟು ಕಡೆಗೆ ಕೆರೆ ನಿರ್ಮಾಣ ಸಾಕಷ್ಟು ಒಂದು ಕರೆಕ್ಟ್ ಲೆವೆಲಿಂಗ್, ಒಂದು ಕರೆಕ್ಟ್ ಬ್ಯಾಲೆನ್ಸಿಂಗ್ ಇರಲ್ಲ. ಅದಕ್ಕೆ ಒಳ್ಳೆಯ ಒಂದು ಕೆಲಸ ಮಾಡಿ ಅವರು ಕೂಡ ಬಹಳ ಈ ಅಧಿಕಾರಿಗಳು ಬಹಳ ಮುತುವರ್ಜಿ ವಹಿಸಿ ಒಂದು ಕೆಲಸ ಮಾಡಬೇಕು. ಹಾಗೂ 6 ತಿಂಗಳ ಒಳಗೆ ಕೆಲಸ ಮಾಡಿದ್ರೆ ಈ ಮಳೆಗಾಲ ಒಳಗೆ ಆಗ್ತದೆ. ಇವತ್ತು ಈಗ ಫೆಬ್ರವರಿ ಇದೆ ಹಾಗೂ ಮುಂದ 6 ತಿಂಗಳು ಅಂದ್ರೆ ಜುಲೈ ಬರ್ತದೆ, ಮಳೆಗಾಲ ಸ್ಟಾರ್ಟ್ ಅದ. ಆ ಮಳೆಗಾಲ ಒಳಗಾಯ್ತಪ್ಪ ಅಂತಂದ್ರೆ ಬಹಳ ಒಳ್ಳೆಯ ಜಾಗ ಇದೆ. ಏನು 6 ತಿಂಗಳಲ್ಲಿ 4 ತಿಂಗಳಲ್ಲಿ ಮಾಡ್ಬೋದು ಇದು. ಅದಕ್ಕೆ ಒಂದು ಒಳ್ಳೆಯ ಒಂದು ವಾತಾವರಣ, ಒಳ್ಳೆಯ ಜಾಗ ಇದೆ. ಅದಕ್ಕೆ ಈ ಮಳೆಗಾಲದ ಒಳಗಡೆ ಮಾಡಿದ್ರೆ ಒಂದು ರೈತರಿಗೆ ಮುಂದಿನ ಮಳೆಗಾಲದಲ್ಲಿ ಈ ಕೆರೆ ಪೂರಾ ತುಂಬಾ ತುಳುಕ್ತದೆ ಒಂದು ದೇವರ ಆಶೀರ್ವಾದದಿಂದ. ಹಾಗೂ ಪಟ್ಟಣ ಗ್ರಾಮದವರಿಗೆ ಒಳ್ಳೆ ಒಂದು ಬಾಳು ಬೆಳಕಾಗ್ತದೆ ಹಾಗೂ ಅಂತ ಹೇಳಿ ಇವತ್ತು ಈ ಕೆಲಸ ಬಹಳ ಒಳ್ಳೆಯ ಒಂದು ಕೆಲಸ
ಇಲ್ಲಿ ಬಹಳ ಒಳ್ಳೆಯ ಕೆಲಸ ಆಗಿದೆ. ಅದಕ್ಕೆ ಪಟ್ನಾ ಗ್ರಾಮದವರಿಗೆ ಒಳ್ಳೆಯ ಒಂದು ನಾನು ಎಲ್ಲಾ ಹಿರಿಯ ಮುಖಂಡರಿಗೆ ಹಾಗೂ ಎಲ್ಲಾ ಪಟ್ನಾ ಗ್ರಾಮದವರಿಗೆ ನಾನು ಒಂದೇ ಒಂದು ಕೆರೆ ನಿರ್ಮಾಣದ ಒಂದು ಶುಭಾಶಯಗಳು ಕೋರಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸುಕ್ಷೇತ್ರ ಪಟ್ನಾ.